ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಂಡೆಕಾಯಿ ಪಲ್ಯ ಎಷ್ಟೋ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇವತ್ತು ನಾನೊಂದು ಹೊಸ ಥರದ ಬೆಂಡೆಕಾಯಿ ಪಲ್ಯನ ಮಾಡಿ ತೋರ್ಸತ್ತೀನಿ ರೀ. ಏನು ಹೊಸ ಥರ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಯಾವುದನ್ನು ಹಾಕ್ದೇ ತುಂಬ ಟೇಸ್ಟಿಯಾಗಿ ಮಾಡಿ ತೋರ್ಸತ್ತೀನಿ ರೀ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರಿಂದ ಖಂಡಿತ ಮತ್ತೆ ಮಾಡ್ಕೊಂಡು ತಿಂತೀರಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಆಲ್ರೆಡಿ ಇದ್ದೇ ಇರ್ತಾವ್ರಿ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಪಾವು kg ಅಂದರೆ 250 ಗ್ರಾಮ್ ಆಗಷ್ಟು ಬೆಂಡೆಕಾಯನ್ನು ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ನೋಡಿ, ಭಾಳ ಉದ್ದುದ ಬೆಂಡೆಕಾಯಿ ಇದ್ರಿಂದ ಅದರಲ್ಲಿ ಒಂದರಲ್ಲಿ 2 ಮಾಡಿ ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡ್ರಿ. ಇಲ್ಲ ಎಳೆ ಇದ್ದು ಸಣ್ಣ ಅಂದರೆ ಒಂದನ್ನೇ ಕಟ್ ಮಾಡ್ಕೊಂಡಿದ್ದೀನಿ ರೀ. ಎಷ್ಟು ಬೆಂಡೆಕಾಯಿ ಎಳೆ ಇರ್ತಾವಲ್ರಿ, ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಾಗ್ತೈತೆ ರೀ. ಮತ್ತು ಇದರಲ್ಲಿ ಯಾವುದೇ ರೀತಿ ಹುಳ ಇರಲಾರ್ದ ಬೆಂಡೆಕಾಯಿಯನ್ನೇ ನೋಡಿನೇ ತೊಗೊಂಡಿದ್ದೀನಿ ರೀ. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಹಾಕ್ತೀನಿ. ಅದಕ್ಕೆ ನಾನು 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಅರಿಶಿಣ ಅಂದರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ರೀ. ಚಾಟ್ ಮಸಾಲ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಅಂದರೆ ಮಸಾಲೆ ಆ ಬೆಂಡೆಕಾಯಿ ಮೇಲೆ ಚೆನ್ನಾಗಿ ಕೋಟ್ ಆಗಲಿ ಅಂತ ಹೇಳಿ. ನೋಡಿರಿ, ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೀವು ಸ್ಪೂನ್ದೇನು ಮಿಕ್ಸ್ ಮಾಡ್ಬೋದು, ನಾನು ಕೈಲೇ ಮಿಕ್ಸ್ ಮಾಡ್ತೀನಿ ರೀ. ಮಸಾಲೆ ಚೆನ್ನಾಗಿ ಕೋಟ್ ಆಗ್ಬೇಕು ರೀ. ಈ ಮಸಾಲೆ ಒಳಗೆ ನಾನು ಧನಿಯಾ ಪೌಡ್ರನ್ನ ಹಾಕೋದು ನೆನಪು ಹರೀನಿ ರೀ. ಈಗ ಇದಕ್ಕೆ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೋತೀನಿ ರೀ. ನೋಡಿ, 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿರಿ, ಈಗ ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ. ಈಗಿದು ನೋಡಿರಿ, ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಆಮೇಲೆ ನೀರು ಬಿಟ್ಟಂಗೆ ಆಗ್ತದೆ. ಅದಕ್ಕೆ ನಾನು ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ. ಅಂದ್ರೆ ಮಸಾಲೆನೂ ಎಲ್ಲ ಚೆನ್ನಾಗಿ ಆ ಬೆಂಡೆಕಾಯಿಗೆ ಹತ್ಕೋತದೆ ರೀ. ಈಗ ಒಂದು ಪ್ಯಾನ್ಗೆ ನಾನು 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಸಣ್ಣ ಸ್ಪೂನ್ದಿಂದನೇ 3 ಸ್ಪೂನ್ ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಹುರಿಯೋಣ್ರಿ. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗ್ಬೇಕ್ರಿ. ಅದು ಆ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಮತ್ತು ಹುರಿದಂಗೆ ಘಮಘಮನೆ ವಾಸನೆ ಬರ್ತಿರ್ತದೆ ರೀ. ಅದು ನೋಡಿರಿ, ಕಡಲೆ ಹಿಟ್ಟು ಚೆನ್ನಾಗಿ ಹುರಿದದ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ಹೈ ಫ್ಲೇಮಲ್ಲಿ ಇಡಬೇಡ್ರಿ, ಇಲ್ಲಾಂದ್ರೆ ಇದು ಸೀದ್ ಹೋಗ್ತದೆ. ಈಗ ಇದು ಕರೆಕ್ಟಾಗಿ ಹುರಿದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ. ನೋಡಿರಿ, ಹಿಟ್ಟನ್ನು ಒಂದು ಸ್ವಲ್ಪ ಹೊತ್ತು ಆರ್ಲಿ ರೀ. ಇದು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿರಿ, ಈಗ 10 ನಿಮಿಷ ಆಗ್ಯದ ರೀ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡೋದ್ರಿ ಆ ಬೆಂಡೆಕಾಯಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ಈಗ ಇದನ್ನು ಪಲ್ಯ ಏನು ಮಾಡೋಣ ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ಈ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಸಣ್ಣ ಸ್ಪೂನ್ದೇ. ಇಲ್ಲ ನಮ್ಗೆ ಎಣ್ಣೆ ನಡೀತದೆ, ಒಂದು ಸ್ವಲ್ಪ ಜಾಸ್ತಿ ಆದ್ರಂದ್ರೂ ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿರಿ. ನಾನಾದರೆ ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ಮಾಡಿ ತೋರ್ಸತ್ತೀನಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಸೊಂಪನ್ನು ಹಾಕತ್ತೀನಿ ರೀ. ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ. ಒಂದು ಸ್ವಲ್ಪ ಅಜ್ವಾನನ್ನು ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟು. ಒಂದು ಸ್ವಲ್ಪ ಇಂಗು ಫ್ಲೇವರ್ನು ಚೆನ್ನಾಗಿ ಕೊಡ್ತದೆ ರೀ. ಮತ್ತು ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಈಗ ಅದನ್ನು ಫ್ರೈ ಮಾಡೋಣ. ಇಂಗು, ಜೀರಿಗೆ, ಅಜ್ವಾನ ಎಲ್ಲ ಫ್ರೈ ಆಗಲಿ ರೀ. ಈಗ ಫ್ರೈ ಆಗ್ಯಾವ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಅದನ್ನು ಒಂಚೂರು ಫ್ರೈ ಮಾಡ್ಕೊಂಡೇನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಇಟ್ಟೀನಿ ರೀ ನಾನು. ಈಗ ಎಲ್ಲ ಫ್ರೈ ಆಗ್ಯಾವ್ರಿ. ಈಗ ಮಸಾಲೆ ಹಚ್ಚಿದ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಚೆನ್ನಾಗಿ ಹುರಿಯೋಣ್ರಿ. ಅಂದರೆ ಈ ಎಣ್ಣೆ ಒಳಗೆ ಆ ಮಸಾಲೆ ಹಚ್ಚಿರೋ ಬೆಂಡೆಕಾಯಿನ ನಾನು 3 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ. ಎಷ್ಟು ಚೆಂದಂಗೆ ಬೆಂಡೆಕಾಯಿ ಹುರಿತೀವೋ ಅದರಲ್ಲಿ ಒಳ್ಳೆ ಅಂಶನೂ ಕಡಿಮೆ ಆಗ್ತದೆ. ಹೈ ಫ್ಲೇಮಲ್ಲಿ ಇಡಬೇಡ್ರಿ, ಇಲ್ಲಾಂದ್ರೆ ಮಸಾಲೆ ಸೀದ್ ಹೋಗ್ತದೆ. ನೋಡಿರಿ, ಚೆಂದಂಗೆ ಹುರಿಬೇಕ್ರಿ. ಎಷ್ಟು ಹುರಿದಷ್ಟು ಬೆಂಡೆಕಾಯಿ ಪಲ್ಯ ಟೇಸ್ಟನ್ನು ಚೆನ್ನಾಗಾಗ್ತದೆ. ನೋಡಿರಿ, ಒಂದು ಸ್ವಲ್ಪ ಹುರಿದೂ ಕಲರ್ನು ಸ್ವಲ್ಪ ಚೇಂಜ್ ಆಗಿದೆ ರೀ. ಮುಚ್ಚಿನೂ ನಾನೊಂದು 2 ರಿಂದ 3 ನಿಮಿಷ ಬೇಯಿಸ್ತೀನಿ ರೀ. ನೋಡಿ, ಅಷ್ಟು 2 ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆನೂ ಸಪ್ರೇಟ್ ಆದಂಗೆ ಐತಿ. ಬೆಂಡೆಕಾಯಿನೂ ಚೆನ್ನಾಗಿ ಬೇಯ್ದದೆ ರೀ. ಮತ್ತು ಒಂದು ಸ್ವಲ್ಪನೂ ಒಳ್ಳೆ ಅಂಶ ಇಲ್ಲರಿ. ಈಗ ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಹಾಕೊಂಡ್ರಿ. ಮೊದಲು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ನೋಡ್ಕೊಂಡು ಹಾಕೋರಿ. ನಿಮ್ಗೆ ಅಷ್ಟನ್ನು ಕರೆಕ್ಟ್ ಅನ್ನಿಸ್ತಂದ್ರೆ ನೀವು ಒಂದು ಸ್ವಲ್ಪ ಅದನ್ನು 1 ಸ್ಪೂನ್ ಆಗಷ್ಟು ಬಿಡ್ಬೋದು. ಅದು
ನೋಡಿ ಒಂದು 2 ಸ್ಪೂನಾಗಷ್ಟು ಹಾಕಿ ಈಗ ನಾನು ಮಿಕ್ಸ್ ಮಾಡಿದ್ದೀನಿ ರೀ. ಇದು ಡ್ರೈ ಪಲ್ಯ ರೀ, ಇದೇನು ಗ್ರೇವಿ ಪಲ್ಯ ಅಲ್ರಿ ಇದು. ನೋಡಿ ಈಗ ಇದು ಮಿಕ್ಸ್ ಆಗಿದ್ರಿ, ನಾನು ಆ ಉಳಿದಿರುವ ಕಡಲೆ ಹಿಟ್ಟನ್ನು ಹಾಕ್ತೀನಿ ರೀ. ಇದನ್ನು ಮಿಕ್ಸ್ ಮಾಡೋಣ ನೋಡಿರಿ. ಆ ಕಡಲೆ ಹಿಟ್ಟು ಆ ಮಸಾಲೆ ಹಚ್ಚಿರೋ ಬೆಂಡೆಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ಆ ಕಡಲೆ ಹಿಟ್ಟನ್ನು ಆ ಮಸಾಲೆ ಜೊತೆ ಚೆನ್ನಾಗಿ ಬೇಯಲ್ರಿ. ನಾನು ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ಇದನ್ನು. ನೋಡಿರಿ 2 ನಿಮಿಷ ಆದಮೇಲೆ ಚೆನ್ನಾಗಿ ಬೇಯ್ದದ್ರಿ. ನೋಡಿ ಮತ್ತು ಉದುರುದ್ರ ಆಗ್ಯದ, ಒಂಚೂರು ಲೋಳೆ ಅಂಶ ಏನೂ ಇಲ್ಲರಿ. ಈಗ ಲಾಸ್ಟಿಗೆ ನಾನು 1 ಸ್ಪೂನಾಗಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ. ನೀವು ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನಾಗಷ್ಟು ಅಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ರೀ. 1 ಸ್ಪೂನಾಗಷ್ಟು ಕಸೂರಿ ಮೆಂತಿ ಹಾಕ್ತಾಯಿನಿ ರೀ. ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾರೆ. ಇದ್ರ ಹಾಕ್ರಿ, ಇಲ್ಲದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕ್ಬೋದು. ಈಗ ಅದನ್ನು ಮಿಕ್ಸ್ ಮಾಡೀನಿ ರೀ. ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ಆಗ್ಯದ್ರಿ. ಇದು ಈಗ ನೋಡಿರಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಬಿಸಿ ಬಿಸಿ ಆಗಿರುವಂಥ ಕಡಲೆ ಹಿಟ್ಟಿನ ಬೆಂಡೆಕಾಯಿ ಹತ್ತಿರೋ, ಬೆಂಡೆಕಾಯಿ ಮಸಾಲ ಹತ್ತಿರೋ ಅಥವಾ ಬೇಸನ್ ಬೆಂಡೆ ಅಂತಿರೋ ರೆಡಿ ಆಗ್ಯದ್ರಿ. ಇದು ನೀವು ರೋಟಿ, ಚಪಾತಿ, ಅನ್ನ, ಕುಲ್ಚ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ. ಪರಾಟ ಜೊತೆನೂ ತಿನ್ಬೋದು ಇದನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.